ಸ್ಥಳದಲ್ಲ ಎಫ್ಐಆರ್ ದಾಖಲಿಸೋಕೆ ಸೂಚನೆ ಕೊಡ್ತಾರಾ ಡಿಸಿ ಅನ್ನೋ ಪ್ರಶ್ನೆ ಇದೆ. ಅಂದ್ರೆ ತನಿಖೆಗೆ ಒಪ್ಪಿಸಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಸಿಎ ಪದಾಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗುತ್ತಾ? ಕಾಲ್ ತುಳಿತದ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಡಿಸಿ ಜಗದೀಶ್ ಅವರು ಭೇಟಿ ಕೊಡ್ತಾರೆ. ಬಿಕಾಸ್ ಅವರ ನೇತೃತ್ವದಲ್ಲಿ ಈ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಜನಸ್ವಾಮಿ ಕ್ರೀಡಾಂಗಣಕ್ಕೆ ಭೇಟಿಯನ್ನ ಕೊಡ್ತಾರೆ ಡಿಸಿ ಜಗದೀಶ್. ಘಟನಾ ಸ್ಥಳವನ್ನ ಪರಿಶೀಲನೆ ಕೂಡ ಮಾಡ್ತಾರೆ ಜಿಲ್ಲಾಧಿಕಾರಿ ಜಗದೀಶ್ ಅವರು. ಯಾರ ಮೇಲೆ ಆರೋಪ ಹೊರಿಸ್ತಾರೆ ಇವ್ರು? ಹಾಗಾದ್ರೆ ಅದೇ ತನಿಖೆ ಹೇಗೆ ನಡೆಯುತ್ತೆ? ಯಾವ ಆಧಾರದ ಮೇಲೆ ನಡೆಸ್ತಾರೆ? ಈಗ ಮ್ಯಾನೇಜ್ಮೆಂಟ್ ಅನ್ನ ವಹಿಸ್ಕೊಂಡಿದ್ದಂಥವ್ರು ಈ ಕೆಎಸ್ಸಿ ಅವರು. ಆ ಪದಾಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗುತ್ತಾ? ಚೂರೂ ಕೂಡ ಪ್ಲಾನಿಂಗ್ ಇರಲಿಲ್ಲ. 30-35 ಸಾವಿರ ಜನ ಸೇರುವಂತಹ ಸ್ಟೇಡಿಯಂನಲ್ಲಿ ಇಷ್ಟು ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಬೇಕಿತ್ತ? ಒಂದು ಪ್ರಶ್ನೆ. ಇನ್ನೊಂದು, ಟಿಕೆಟ್ ವಿಚಾರದಲ್ಲೂ ಕೂಡ ಬರೀ ಎಡವಟ್ ಮಾಡ್ಕೊಂಡಿದ್ದಾರೆ. ಟಿಕೆಟ್ ಘೋಷಣೆ ಮಾಡಿದ್ದೇ ಒಂಥರ, ಅದಾದ್ಮೇಲೆ ಫ್ರೀ ಟಿಕೆಟ್ ಅಂತೆಲ್ಲ ಅಂದ್ರು, ಜನರಿಗೆ ಗೊಂದಲಕ್ಕೆ ತಳ್ಳಿದ್ದಾರೆ. ಕೆಸಿಎ ಅಟ್ಟರ್ ಫ್ಲಾಪ್ ಆಗಿದೆ ಈ ಒಂದು ಮ್ಯಾನೇಜ್ಮೆಂಟ್ ಅನ್ನ ನಡೆಸೋದ್ರಲ್ಲಿ ಅಥವಾ ಪ್ಲಾನಿಂಗ್ ಮಾಡೋದ್ರಲ್ಲಿ. ಸೊ ಹಾಗಾದ್ರೆ ಅದರ ಪದಾಧಿಕಾರಿಗಳ ಮೇಲೆ ದಾಖಲಾಗುತ್ತಾ ಕೇಸ್? ಎಫ್ಐಆರ್ ಹಾಕ್ತಾರ ಪೊಲೀಸರು? ಡಿಸಿ ಜಗದೀಶ್ ಅವರು ಘಟನಾ ಸ್ಥಳ ಪರಿಶೀಲನೆಗೆ ಅಂತ ಹೋಗ್ತಾ ಇದ್ದಾರೆ. ಇರೋ 12-13 ಗೇಟ್ ಅಲ್ಲಿ 3 ಗೇಟ್ ಬಿಟ್ಟು 4 ಲಕ್ಷ ಜನರನ್ನ ಅದ್ರೊಳಗೆ ತುಂಬಿಸಿ ನಡೀರಿ ಒಳಗೆ ಕಳಿಸಿದ್ರೆ ಹೆಂಗ್ ಸಾಧ್ಯ ಆಗುತ್ತೆ? ಅಂಡ್ ನಿರೀಕ್ಷೆ ಮಾಡಿರ್ಲಿಲ್ಲ ನಾವು 1,50,000 ಅನ್ಕೊಂಡಿದ್ವಿ ಅಂದ್ರೆ ಇದು ಉತ್ತರವೇ ಅಲ್ಲ. ಇದು ಸಮರ್ಥನೆ ಅಲ್ವೇ ಅಲ್ಲ. ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರೋದು ಯಾಕೆ? ನಾನು ಹೇಳಿದಲ್ಲ, ಚಿಕ್ಕ ಪುಟ್ಟ ಮಕ್ಕಳು ಕೇಳಿದ್ರು ಹೇಳ್ತಾರೆ, ಇನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ ಎಷ್ಟು ಜನ ಬರ್ಬೋದು ಅಂತ. ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಡಿಸಿ ಜಗದೀಶ್ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಭೇಟಿಯನ್ನ ಕೊಡ್ತಾರೆ. ಆ ಭಾಗಕ್ಕೆ ಹೋಗಿ ನೋಡ್ಬಿಟ್ರೆ ಬರೀ ಚಪ್ಪಲಿಗಳ ರಾಶಿ. ನೆನ್ನೆಯ ನೋವನ್ನ, ನೆನ್ನೆಯ ಸಂಕಟವನ್ನ, ನೆನ್ನೆಯ ಉಸಿರುಗಟ್ಟಿಸುವಂತಹ ವಾತಾವರಣವನ್ನ, ನೆನ್ನೆಯ ಸಾವು ನೋವನ್ನ ಒತ್ತಿ ಸಾರಿ ಹೇಳ್ತಾ ಇದೆ ಈ ಸ್ಟೇಡಿಯಂ. ಇದೀಗ ಆ ಸ್ಥಳಕ್ಕೆ ಡಿಸಿ ಜಗದೀಶ್ ಅವರು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರ ನೇತೃತ್ವದಲ್ಲಿ ಒಂದು ತನಿಖೆಗೆ ಒಂದು ಕಮಿಟಿಯನ್ನ ಟೀಮನ್ನ ರೆಡಿ ಮಾಡಿದ್ದಾರೆ. ನನ್ನ ಪ್ರಶ್ನೆ ಎಂಥ ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥ ಆಗುತ್ತೆ ನೋಡಿ. 30-35 ಸಾವಿರ ಜನ ಸೇರುವಂತಹ ಸ್ಟೇಡಿಯಂನಲ್ಲಿ 4-4.5 ಲಕ್ಷ ಜನ ರೆಡಿ ಇದ್ರು ಅಂದ್ರೆ ಅರ್ಥ ಏನು? ಅಂಡ್ ಫ್ರೀ ಟಿಕೆಟ್ ಮಾಡಿ ಅಂತ ಯಾರು ಹೇಳಿದ್ರು? ಇದೇನು ಯೋಜನೆ ಕೊಟ್ಟರಲ್ಲ, ಗ್ಯಾರಂಟಿ ಫ್ರೀ ಬಸ್ಸು ಹೆಣ್ಮಕ್ಳಿಗೆ ಅಂತ, ಹಂಗ ಅನ್ಕೊಂಡ್ಬಿಟ್ರೆ ಇದನ್ನ? ಎಸ್, ಜೋಶ್ ಎಲ್ರಿಗೂ ಇತ್ತು, ಖುಷಿ ಎಲ್ರಿಗೂ ಇತ್ತು, ಸಂಭ್ರಮ ಎಲ್ರಿಗೂ ಇತ್ತು, RCB ಕಪ್ ಗೆದ್ದಿದೆ ಅಂತ. ಬಟ್ ಈ ಅನಾಹುತ ಆಗುತ್ತೆ ಅಂತ ನಾವು ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ಮಾಡಬೇಕಿತ್ತು. ಪಾಸಿಬಿಲಿಟೀಸ್ ಏನೇನಾಗುತ್ತೆ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ಈಗ ತನಿಖೆಯನ್ನ ನಡೆಸಿ ಅಥವಾ ತನಿಖೆಗೆ ಒಪ್ಪಿಸ್ತೀವಿ ಅಂದ್ರೆ ಏನ್ ಪರಿಹಾರ ಏನ್ ಸಿಗುತ್ತೆ? ಹೋಗಿರೋ ಜೀವ ಅಂತೂ ವಾಪಸ್ ಬರಲ್ಲ. ಒಂದು ಮತ್ತೊಂದು ಕಡೆ ದುರಂತಕ್ಕೆ ಹೊಣೆಯನ್ನ ಯಾರ ಮೇಲೆ ಹೊರಿಸ್ತಾರೆ ಇವಾಗ? ವಿದ್ಯಾ, ಈಗಾಗಲೇ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ಈ ಅಚಾತುರ್ಯ ಘಟನೆಗೆ ಸಂಬಂಧಪಟ್ಟಂತೆ ಯಾರು ತಪ್ಪಿನಿಂದ ಇದಾಯ್ತು, ಇದಕ್ಕೆ ಸಂಬಂಧಪಟ್ಟಂತೆ ಯಾರ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನ ಮಾಡೋದಕ್ಕೆ ಸೂಚನೆಯನ್ನ ಕೊಡ್ತಾ ಇದೀವಿ ಅಂತ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಡಿಸಿ ಆಗಿರುವಂತಹ ಜಗದೀಶ್ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಆರಂಭ ಆಗಿದೆ. ಬಹುತೇಕ 1:15ಗೆ ನಾವು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಏನೆಲ್ಲ ಆಗಿದೆ ಅನ್ನುವ ಮಾಹಿತಿಯನ್ನ ಪಡೆದು ತದಬಳಿಕ ಯಾರ ಮೇಲೆ ಎಫ್ಐಆರ್ ದಾಖಲಾಗಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ KSCA ಮಾಡಿದಂತಹ ಕೆಲಸಗಳು ಸರಿಯಾಗಿ ಆಗದೆ ಇರುವಂತಹ ಕಾರಣಕ್ಕೋಸ್ಕರ ಗೇಟ್ ನಂಬರ್ 11ರಲ್ಲಿ ಈ ಪ್ರಕರಣ ಆಯ್ತು ಅನ್ನುವಂತ ಒಂದು ಮಾಹಿತಿ ಸರ್ಕಾರಕ್ಕೆ ಸಿಕ್ಕಿರುವಂತದ್ದು. ಮೊದಲನೇದಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹೋಗ್ತಿರುವಂತಹ ಈ ಅಧಿಕಾರಿಗಳ ತಂಡ ಆ ಘಟನಾ ಸ್ಥಳದಲ್ಲಿ ಏನೆಲ್ಲ ಆಯ್ತು, ಅದಕ್ಕೂ ಮೊದಲು ಅಲ್ಲಿ ಎಷ್ಟು ಜನ ಸೇರಿದ್ರು, ಈ ಮಾಹಿತಿಯನ್ನ ಪ್ರಾಥಮಿಕವಾಗಿ ಈ ಮಾಹಿತಿಯನ್ನ ಪಡ್ಕೊಡುತ್ತೆ. ತದಬಳಿಕ KSCAದವರ ಆಡಳಿತ ಮಂಡಳಿ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ನಿನ್ನೆಯಿಂದಲೂ ಕೂಡ ಅಧಿಕೃತವಾಗಿ ಜಿಲ್ಲಾಧಿಕಾರಿಗೆ ವಹಿಸ್ತಾರೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೂಡ ಕಳೆದ 12 ಗಂಟೆಗಳಿಂದಲೂ ಕೂಡ ಅಧಿಕೃತವಾಗಿ ಆದೇಶ ಪತ್ರವನ್ನ ಹೊರಗಡೆಗೆ ಬಿಟ್ಟಿರಲಿಲ್ಲ. ಈಗ ಆದೇಶ ಪತ್ರ ಕೈಗೆ ಸಿಕ್ಕ ತಕ್ಷಣ ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇರುವಂತದ್ದು. ನಿನ್ನೆ 11 ಜನರು ಬಲಿಯಾಗೋದಕ್ಕೆ ಕಾರಣ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ತನಿಖೆ ಆಗ್ತಿರೋದ್ರಿಂದ ಇವತ್ತು ಸಂಜೆ ಒಳಗಾಗಿ ಅದಕ್ಕೆ ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಆ ಎಫ್ಐಆರ್ ದಾಖಲು ಮಾಡೋದಕ್ಕೆ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ಸೂಚನೆಯನ್ನು ಕೊಡಬಹುದು. ಹೀಗಾಗಿ ಸರ್ಕಾರವೂ ಕೂಡ ಹೇಳ್ತಾ ಇರುವಂತದ್ದು, ಸರ್ಕಾರದ ಮಟ್ಟದಲ್ಲಿ ಆದಂತಹ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಆ ಸಮಸ್ಯೆ ಆಗ್ಲಿಲ್ಲ,
KSCA ಆದಂತಹ ಕಾರ್ಯಕ್ರಮದಲ್ಲಿ ಆ ಸಮಸ್ಯೆ ಆಯ್ತು ಅನ್ನುವಂಥದ್ದನ್ನು ಹೇಳ್ತಿರೋದ್ರಿಂದ ಬಹುತೇಕ KSCA ಪದಾಧಿಕಾರಿಗಳ ವಿರುದ್ಧ ಕ್ರಮ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಅದರ ಮೊದಲ ಭಾಗವಾಗಿ FIR ದಾಖಲಾಗುವಂತ ಒಂದು ಸಾಧ್ಯತೆ ಇರುತ್ತೆ ವಿದ್ಯಾ.